ಗುರುವಾರ ಕರ್ನಾಟಕ ಬಂದ್ ಆಗತ್ತಾ ಆಗಲ್ವಾ? ಕಾವೇರಿ ಹೋರಾಟದಲ್ಲಿ ವಾಟಾಳ್ ನಾಗರಾಜ್ ಏಕಾಂಗಿ ಆಗಿದ್ದಾರೆ. ಹಾಗಾದರೆ ಮಿತ್ರರೆಲ್ಲ ಕೈ ಕೊಟ್ರ ಅನ್ನೋದು ಸದ್ಯದ ನ್ಯೂಸ್, ಸದ್ಯದ ಟಾಪ್ ಸ್ಟೋರಿ. ದಟ್ ಇಸ್ ಟಾಪ್ ಸ್ಟೋರಿ 3. ನಿಮ್ಗೆ ಗೊತ್ತಿದೆ ಕಾವೇರಿ ವಿಚಾರಕ್ಕೆ ಯಾವ ರೀತಿಯಾದಂಥ ಹೋರಾಟ ನಡೀತಾ ಇತ್ತು. ಈಗ ಮಳೆ ಬಂದ ಮೇಲೆ ಆ ಹೋರಾಟ ಹೆಂಗೆ ತಣ್ಣಗಾಯಿತು. ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲೇಬೇಕು ಕರ್ನಾಟಕ. ಮುಂದಿನ 15 ದಿನಗಳ ಕಾಲ ನಿತ್ಯ 12,000 ಕ್ಯೂಸೆಕ್ ನೀರನ್ನು ಹರಿಸಬೇಕು. ಕರ್ನಾಟಕಕ್ಕೆ ಮತ್ತೊಮ್ಮೆ ಬಿಗ್ ಶಾಕ್ ಕೊಟ್ಟಿದೆ CWRC. ಅಧ್ಯಕ್ಷ ವಿನೀತ್ ಗುಪ್ತಾ ನೇತೃತ್ವದಲ್ಲಿ ನಡೆದಂಥ ಕಾವೇರಿ ವಾಟರ್ ಕಮಿಟಿಯಲ್ಲಿ ಕಾವೇರಿ ನೀರಾವರಿ ನಿಗಮದ MD ಮಹೇಶ್ ಖುದ್ದು ಹಾಜರಾಗಿದ್ದರು. ರಾಜ್ಯದ ಡ್ಯಾಮ್ಗಳ ನೀರಿನ ಮಟ್ಟ ವಸ್ತುಸ್ಥಿತಿಯನ್ನು ಮಹೇಶ್ ಅವರು ತೆರೆದಿಡ್ತಾರೆ. ಏನಿದೆ ವಾಸ್ತವ ಸ್ಥಿತಿ? CWRC ಸಭೆಯಲ್ಲಿ ವಿಡಿಯೋ ಕಾಲ್ನಲ್ಲಿ, ಅಂದರೆ ಆ ಒಂದು ಕಾನ್ಫರೆನ್ಸ್ನಲ್ಲಿ ತಮಿಳುನಾಡು ಕೂಡ ಭಾಗಿಯಾಗುತ್ತೆ. ವಾದ ಪ್ರತಿವಾದವನ್ನು ಆಲಿಸಿ ಆದೇಶವನ್ನು ನೀಡ್ತಾರೆ CWRC ಅಧ್ಯಕ್ಷರು. ಕೆಲವೇ ಕ್ಷಣಗಳಲ್ಲಿ CWMA ಸಭೆ CWRC ಆದೇಶ ಪರಿಶೀಲನೆ ಮಾಡಬೇಕಾಗುತ್ತೆ. ಕಾವೇರಿ ಕೊಳ್ಳದ 4 ಡ್ಯಾಮ್ಗಳ ಸಂಗ್ರಹ ಸಾಮರ್ಥ್ಯ ಇರೋದು 114 TMC. ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ 88 TMC ನೀರು ಸಂಗ್ರಹ. ಕಾವೇರಿ ಕೊಳ್ಳದ 4 ಜಲಾಶಯಗಳಲ್ಲಿ 78% ನೀರಿದೆ, ಸದ್ಯಕ್ಕೆ ಅಷ್ಟಿದೆ. 4 ಡ್ಯಾಮ್ಗಳಲ್ಲಿ ಕೇವಲ 20,903 ಕ್ಯೂಸೆಕ್ ನೀರು ಮಾತ್ರ ಒಳಹರಿವಿರುವಂಥದ್ದು. 4 ಡ್ಯಾಮ್ಗಳಿಂದ 13,908 ಕ್ಯೂಸೆಕ್ ನೀರು ಹೊರಹರಿವು ಕೂಡ ಇದೆ. ಆದರೂ ತಮಿಳುನಾಡಿಗೆ ಕರ್ನಾಟಕ ನೀರನ್ನು ಹರಿಸಲೇಬೇಕು. ಯಾಕಂತ ಹೇಳಿದ್ರೆ ಆದೇಶವನ್ನು ಪಾಲನೆ ಮಾಡಲೇಬೇಕು. CWRC ಧೋರಣೆ ಖಂಡಿಸೋಕಾದರೂ ಈ ಒಂದು ಬಂದ್ ನಡೆಯುತ್ತಾ? ಹೌದು, ಒಕ್ಕೊರಲ ಒಂದು ಇಂಗಿತ ಆಗಿತ್ತು ಈ ಮುಂಚೆ. ಆದರೆ 13ಕ್ಕೆ ಬಂದ್ ನಡೆಯುತ್ತಾ ನಡೆಯಲ್ವಾ ಅನ್ನೋದನ್ನು ಕೂಡ ನಾವೀಗ ಗಮನಿಸಿದಾಗ ವಾಟಾಳ್ ನಾಗರಾಜ್ ಏಕಾಂಗಿ ಆಗಿದ್ದಾರೆ. ಯಾಕೆ ಏಕಾಂಗಿ ಅಂತ ಹೇಳ್ತಾ ಇದ್ದೀವಿ ಸದ್ಯಕ್ಕೆ? ಈ ಮುಂಚೆ ದೊಡ್ಡ ಮಟ್ಟದ ಬೆಂಬಲ ಇತ್ತು. ಎಲ್ಲ ಸಂಘಟನೆಗಳು ಪಕ್ಷಾತೀತವಾಗಿ ಒಂದು ರೀತಿ ಕೈ ಜೋಡಿಸಿದ್ವು. ಈ ಸಮರದಲ್ಲಿ ನಾವು ಸಿದ್ಧ, ಕಾವೇರಿಗಾಗಿ ಏನು ಬೇಕಾದರೂ ಆಗಲಿ, ನಾವು ಮಾತ್ರ ಕಾವೇರಿ ಬಿಟ್ಕೊಡಲ್ಲ ಅಲ್ವಾ, ರಕ್ತ ಕೊಟ್ಟೆವು, ಕಾವೇರಿ ನೀರು ಕೊಡೆವು ಅನ್ನುವ ಒಂದು ಭಾವನಾತ್ಮಕ ಸಿದ್ಧಾಂತದೊಂದಿಗೆ ಎಲ್ಲರೂ ಕೂಡ ಅಖಾಡಕ್ಕೆ ಇಳಿದಿದ್ರು. ಆದರೆ ಈಗ ಏನಾಗ್ತಾ ಇದೆ? ಏಕಾಂಗಿ ಆಗಿಬಿಟ್ರ ವಾಟಾಳ್ ನಾಗರಾಜ್ ಅನ್ನೋದು ಸದ್ಯದ ಮಾಹಿತಿ. ಎಸ್, ಲೆಟ್ಸ್ ಮೂವಿಂಗ್ ಆನ್. ಕರ್ನಾಟಕ ಬಂದ್, ಕನ್ನಡ ಸಂಘಟನೆಗಳಲ್ಲೇ ಗೊಂದಲ. ಆಗಸ್ಟ್ 13ರ ಕರ್ನಾಟಕ ಬಂದ್ ನಡೆಯೋದೇ ಅನುಮಾನ ಅಂತ ಹೇಳಲಾಗ್ತಾ ಇದೆ. ಆಗಸ್ಟ್ 13ರ ಕರ್ನಾಟಕ ಬಂದ್ಗೆ ಬ್ರೇಕ್ ಬೀಳುತ್ತಾ? ಕಾವೇರಿಗಾಗಿ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗತ್ತಾ ಆಗಲ್ವಾ? ಉತ್ತಮ ಮಳೆಯ ಹಿನ್ನೆಲೆಯಲ್ಲಿ ನೀರು ಹರಿಸುವ ಅನಿವಾರ್ಯತೆ ಇದೆ. ಬಂದ್ನಿಂದ ಹಿಂದೆ ಸರಿತಾ ಇದ್ದಾವೆ ಒಂದೊಂದೇ ಸಂಘಟನೆಗಳು. ಅದೇ ಕಾರಣಕ್ಕೆ ಬಂದ್ ಬಹುತೇಕ ರದ್ದಾಗುವ ಸಾಧ್ಯತೆ ಇದೆ. ಆರ್ಥಿಕ ನಷ್ಟದ ಕಾರಣದಿಂದ ಸಂಘಟನೆಗಳು ಈ ಒಂದು ಬೆಂಬಲದಿಂದ ವಾಪಸ್ ಆಗಿದ್ದಾವೆ. ವಾಟಾಳ್ ಬಣದೊಂದಿಗೆ ನಿಂತವರು ಕೂಡ ಈಗ ದೂರ ಸರಿತಾ ಇದ್ದಾರೆ ಅನ್ನೋದು ಸದ್ಯದ ಟಾಪ್ ಸ್ಟೋರಿ. ನನ್ನ ಬಂದ್ಗೆ ಬೆಂಬಲಿಸಲ್ಲ, ನಾನು ಬಂದ್ಗೆ ಬೆಂಬಲಿಸಲ್ಲ, ಪ್ರತಿಭಟನೆ ನಡೆಯುತ್ತೆ. ಮೊದಲೇ ಹೇಳಿದ್ದ ಕರವೇ ಅಧ್ಯಕ್ಷ ಟಿ ನಾರಾಯಣಗೌಡರು, ಪ್ರವೀಣ್ ಶೆಟ್ಟಿ ಬಣವು ಕೂಡ ಬಂದ್ನಿಂದ ಹಿಂದೆ ಸರಿಯುವ ಸಾಧ್ಯತೆ ಇದೆ ಅನ್ನುವ ಮಾಹಿತಿ ಇದೆ. ಎಸ್, ಕರ್ನಾಟಕ ಬಂದ್ ಯಾಕಿಲ್ಲ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ನೋಡಿ, ಕನ್ನಡ ನಾಡಿನ ಜೀವನದಿ, ಕನ್ನಡ ನಾಡಿನ ಜೀವನದಿ ಯಾವುದು? ಕಾವೇರಿ ಅಲ್ವಾ? ಆ ಒಂದು ಬರೀ ನೀರು ಅಂತ ನೋಡಲ್ಲ, ನಮಗೆ ದೇವರು, ನಮಗೆ ಅಸ್ಮಿತೆ ಅಲ್ವಾ? ನಡೆ ನುಡಿ ನಾಡು ಜಲ ಅಂತ ಹೇಳಿದಾಗ ಎಲ್ಲವೂ ಅಲೈನ್ಡ್ ಆಗಿರಬೇಕು. ನಮ್ಮ ನಡೆ ಕೂಡ ಅಸ್ಮಿತೆಯಿಂದ ಇರುತ್ತೆ, ಹಂಗಿದೆ ಅಲ್ವಾ? ಹಾಗಾಗಿ ಕಾವೇರಿ ಅಂತ ಹೇಳಿದ ತಕ್ಷಣ ದಶಕಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಾಗ ಎಲ್ರಿಗೂ ಒಂದು ಎಮೋಷ್ನಲ್ ಇಶ್ಯೂ ಆಗಿದೆ. ಎಸ್, ಓಕೆ. ಈಗ ಕರ್ನಾಟಕ ಬಂದ್ ನಡಿಬೇಕು ಅಂತ ವಾಟಾಳ್ ನಾಗರಾಜ್ ಅವರು ಏನು ಕರೆ ಕೊಡ್ತಿದ್ದಾರೆ. ಆದರೆ ಆ ಬಂದ್ಗೆ ಈಗ ಹಿನ್ನಡೆ ಯಾಕೆ ಆಗ್ತಾ ಇದೆ, ಕರ್ನಾಟಕ ಬಂದ್ ಯಾಕಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆನ್ ದೀಸ್ ಪಾಯಿಂಟ್ಸ್ ಬಂದ್ಗೆ ಕರೆ ನೀಡಿದ ಬೆನ್ನಲ್ಲೇ ಕರ್ನಾಟಕದಲ್ಲಿ ಭಾರಿ ಮಳೆಯಾಗಿದೆ, ನಿಮಗೆ ಗೊತ್ತಿದೆ.
ಉತ್ತಮ ಮಳೆ ಬಂದಿರೋ ಕಾರಣ ಈಗಾಗಲೇ ಕಬಿನಿ ಡ್ಯಾಮ್ ಕೂಡ ಬಹುತೇಕ ಫಿಲ್ ಆಗಿದೆ, ಭರ್ತಿ ಆಗಿಬಿಟ್ಟಿದೆ. KRS ಜಲಾಶಯಕ್ಕೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದಲ್ಲಿ ನೀರು. ಓಕೆ, ವೆಲ್, ಕಾವೇರಿ ಸಮಸ್ಯೆ ಸದ್ಯಕ್ಕೆ ತೀವ್ರವಾಗಿಲ್ಲ, ಹಾಗಾಗಿ ನೀರು ಬಿಡೋಕ್ಕೆ ಚಿಂತೆ ಇಲ್ಲ, ಬಿಡಬಹುದು, ನಮ್ಮ ಹತ್ರ ಬಹಳ ಇದೆ, ಬಂದ್ಗೆ ತಮ್ಮ ಬೆಂಬಲವಿಲ್ಲ ಅಂತ ಸಾರಾ ಗೋವಿಂದ್ ಅವರು ಕೂಡ ಈಗ ಹೇಳಿದ್ದಾರೆ. ಓಕೆ, ಇನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಮೊದಲೇ ಹೇಳಿದರು, ಪ್ರವೀಣ್ ಶೆಟ್ಟಿ ಬಣವು ಕೂಡ ಬಂದ್ನಿಂದ ಹಿಂದೆ ಸರಿಯೋ ಸಾಧ್ಯತೆ ಇದೆ. ಬಂದ್ಗೆ ಓಲಾ ಊಬರ್ ಅಸೋಸಿಯೇಷನ್ ಬೆಂಬಲ ಸಿಕ್ಕಿಲ್ಲ, ಯಾಕಂದ್ರೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಬಂದ್ ನಡೆಸಿದ್ರೆ ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಹೊಡೆತ ಉಂಟಾಗುತ್ತೆ. ದಿನಗೂಲಿ ಕಾರ್ಮಿಕರು, ರೈತರು, ಬೀದಿ ಬದಿ ವ್ಯಾಪಾರಿಗಳು ಅವರು ಕೂಡ ಹೈರಾಣ ಆಗಬೇಕಾಗತ್ತೆ. ಹೋಟೆಲ್ ಉದ್ಯಮವನ್ನೇ ಅವಲಂಬಿಸಿರುವವರಿಗೂ ಕೂಡ ಸಮಸ್ಯೆ ಆಗುತ್ತೆ. ಹೋಟೆಲ್ ಉದ್ಯಮ ಅವಲಂಬಿಸಿರುವವರಿಗೆ ಸಮಸ್ಯೆ ಸಾಧ್ಯತೆ ಜಾಸ್ತಿ ಇದೆ ಅಲ್ವಾ? ಅದೇ ಕಾರಣಕ್ಕೆ ಕರ್ನಾಟಕ ಬಂದ್ ಬಹುತೇಕ ಸ್ಥಗಿತ ಸಾಧ್ಯತೆ. ಬಂದ್ಗೆ ಏನು ಕರೆ ಕೊಟ್ಟಿದ್ರು, ಹಾಗಾಗಿ ಅದರ ಪ್ರಮಾಣ, ಕರೆ ಕೊಟ್ಟಿರುವ ಪ್ರಮಾಣ, ಆ ಇಂಟೆನ್ಸಿಟಿ ಈಗ ಏನಾಗಿದೆ, ಕಡಿಮೆ ಆಗಿದೆ. ಆದರೆ ವಾಟಾಳ್ ನಾಗರಾಜ್ ಅವರ ಆ ಒಂದು ಇಂಗಿತವನ್ನು, ಅವರ ಇಚ್ಛಾಶಕ್ತಿಯನ್ನು ನಾವು ಯಾವಾಗಲೂ ಕೂಡ ಗೌರವಿಸಲೇಬೇಕು, ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಏನೇ ಆಗಲಿ ನನ್ನ ಮಾತಿಗೆ ಕಟಿಬದ್ಧನಾಗಿ ನಿಲ್ತೀನಿ ಅನ್ನುವ ಮಾತಿದೆ. ಆದರೆ ವಾಸ್ತವದಲ್ಲಿ ನಿಜ, ಕಾವೇರಿ ಇಶ್ಯೂ ಅಂತ ಬಂದಾಗ ನಾವೆಲ್ಲರೂ ಕೂಡ ಟೊಂಕ ಕಟ್ಟಿ ಒಮ್ಮನಸ್ಸಿನಿಂದ ಈ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲೇಬೇಕು. ಅದು ನಿಷ್ಪಕ್ಷಪಾತವಾಗಿ ನಾವು ಹೋರಾಟ ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಹೇಗಾಗಿದೆ, ಬರೀ ದಕ್ಷಿಣ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಉತ್ತರ ಕರ್ನಾಟಕದವರಿಗೂ ಕೂಡ ಕಾವೇರಿ ಅಂತ ಹೇಳಿದ ತಕ್ಷಣ ಒಂದು ಅಸ್ಮಿತೆ ಅನ್ನೋದು ಗೊತ್ತಾಗಿದೆ. ಓಕೆ, ಎಸ್, ಈಗ ಸದ್ಯಕ್ಕೆ ವಾಸ್ತವ ಸ್ಥಿತಿ ಏನಿದೆ, ಯಾರೇನು ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಕರ್ನಾಟಕ ಬಂದ್ ಆಗಲೇಬೇಕು ಯಾರು ಹೇಳ್ತಾ ಇದ್ದಾರೆ ನೋಡ್ತಾ ಹೋಗೋಣ. ಹಠ ಹಿಡಿದು ಕೂತಿದ್ದಾರೆ ಕನ್ನಡದ ಕಟ್ಟಾಳು ವಾಟಾಳ್. ಹಲವು ಪ್ರಮುಖ ಬೇಡಿಕೆಗಳನ್ನು ಈಗ ವಾಟಾಳ್ ನಾಗರಾಜ್ ಮುಂದಿಟ್ಟಿದ್ದಾರೆ. ಕೇವಲ ಕಾವೇರಿ ನೀರಷ್ಟೇ ಅಲ್ಲ, ಹಲವು ಬೇಡಿಕೆಗಳಿದ್ದಾವೆ. ಓಕೆ, ಏನದು? ಇವತ್ತು ನೀರು ಬಂದಿದೆ, ಮುಂದೇನ್ರಿ ಕಥೆ, ಮತ್ತಿದೇ ರೀತಿ ಮಾಡ್ತಾ ಕೂರ್ತೀರಾ? ಕರೆಕ್ಟು, ಪ್ರಶ್ನೆ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಯಾರು? ಇದೇ ವಾಟಾಳ್ ನಾಗರಾಜ್. ದಿಸ್ ಇಸ್ ದ ಪಾಯಿಂಟ್. ನಿಜ, ಅವ್ರದ್ದೇ ಶೈಲಿ ನಿಮ್ಗೆ ಗೊತ್ತಿದೆ, ಮೂರು ಸರಿ ಹೇಳ್ತಾರೆ ಬಂದ್. ಹಾಗೆ ಅದೇ ರೀತಿ ಬಂದ್ ಆಗಲೇಬೇಕು ಅಂತಿದ್ದಾರೆ. ನೋಡಿ, ಹಿರಿಯರಿದ್ದಾರೆ, ಹೋರಾಟದಲ್ಲಿ ಸಾಕಷ್ಟು ಅನುಭವ ಇದೆ, ಪ್ರಬುದ್ಧತೆ ಇದೆ, ಪ್ರಾಮಾಣಿಕತೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಇಲ್ಲಿವರೆಗೂ ಅವರನ್ನು ನೋಡಿದಾಗ, ಅವರ ಹೋರಾಟವನ್ನು ಗಮನಿಸಿದಾಗ ಅಲ್ಲೊಂದು ಇಲ್ಲೊಂದು ಮಾತನಾಡುವಂಥ ಸ್ವಭಾವವನ್ನು ನಾವು ಇಲ್ಲಿವರೆಗೂ ಕಂಡಿಲ್ಲ. ಈ ಹೋರಾಟದ ವಿಚಾರ ಅಂತ ಬಂದಾಗ, ಕನ್ನಡ ನಾಡು ನುಡಿ ಜಲ ಅಂತ ಬಂದಾಗ ವಾಟಾಳ್ ನಾಗರಾಜ ಬೇರೆ ಅಲ್ಲ, ಕನ್ನಡ ಬೇರೆ ಅಲ್ಲ, ಕರ್ನಾಟಕ ಬೇರೆ ಅಲ್ಲ ಅನ್ನುವ ರೀತಿಯಲ್ಲಿ ನಮಗೆಲ್ಲ ಗೊತ್ತಾಗಿದೆ. ಎಸ್, ಹಾಗಿರುವಾಗ ಅವ್ರು ಕೇಳ್ತಾ ಇರೋದು ಬಹಳ ಸರಳವಾಗಿದೆ. ಅಲ್ಲ ಕಣ್ರಿ, ಈಗ ಮಳೆ ಬಂದಿದೆ, ಕರೆಕ್ಟು, ನೆಕ್ಸ್ಟ್ ಏನು ಮಾಡ್ತೀರಾ ಅಲ್ವಾ? ಈಗ ಬರೀ ಹಿಂಗೆ ಮಾಡ್ತಾ ಕೂತ್ಕೊಂಡ್ರೆ ಈ ಇಶ್ಯೂ ಇನ್ನೂ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದು ಅವರ ಪಾಯಿಂಟ್ ಆಫ್ ವ್ಯೂ. ಓಕೆ, ಈಗ ಅವರ ಬೇಡಿಕೆ ಏನು ನೋಡ್ತಾ ಹೋಗೋಣ. ಬೇಡಿಕೆ 1, ತಮಿಳುನಾಡಿಗೆ ನೀರು ಬಿಡಬಾರ್ದ್ರಿ, ನಾವು ಯಾಕ್ರಿ ಬಿಡಬೇಕು ಅನ್ನೋದು ಸಿಂಗಲ್ ಲೈನ್ ಅಜೆಂಡಾ. ಪರಭಾಷೆ ದಬ್ಬಾಳಿಕೆ ನಿಲ್ಲಬೇಕು. ಬೇಡಿಕೆ 2, ಪರಭಾಷೆ ಚಿತ್ರಗಳನ್ನು ಬಹಿಷ್ಕರಿಸಬೇಕು. ಬೇಡಿಕೆ 3. ಬೇಡಿಕೆ 4, ಕರ್ನಾಟಕದಲ್ಲಿ ಹಿಂದಿ ಭಾಷೆ ಕಲಿಕೆಗೆ ಬ್ರೇಕ್ ಹಾಕಬೇಕು. ಓಕೆ, ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಬೇಕು. ಬೇಡಿಕೆ 5. ಬೇಡಿಕೆ 6, ಆಲ್ಮಟ್ಟಿ ಜಲಾಶಯದ ಎತ್ತರವನ್ನು ಹೆಚ್ಚಿಸಬೇಕು. ಬೇಡಿಕೆ 7, ಮಹದಾಯಿ ಮತ್ತು ಕಳಸಾ ಬಂಡೂರಿ ಯೋಜನೆ ಜಾರಿ ಆಗಲೇಬೇಕು. ಅವ್ರ ಭಾಷೆಯಲ್ಲಿ, ಅವರ ಆಕ್ಸೆಂಟಲ್ಲಿ ಹೇಳೋದಾದರೆ. ಬೇಡಿಕೆ 8, ಮೇಕೆದಾಟು ಯೋಜನೆ ಶೀಘ್ರದಲ್ಲೇ ಜಾರಿ ಆಗಬೇಕು. ಬೆಳಗಾವಿ ನಮ್ಮ ಅವಿಭಾಜ್ಯ ಅಂಗ ಅಂತ ನಿರ್ಣಯ ಕೈಗೊಳ್ಳಬೇಕು. ಬೇಡಿಕೆ 9 ಇದು. ಬೇಡಿಕೆ 10, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಆದ್ಯತೆ ಕೊಡಲೇಬೇಕು. ಎಸ್, ನೋಡಿ, ತಮಿಳುನಾಡಿಗೆ ನೀರು ಬಿಡಬಾರ್ದು, ಹಿಂದಿ ಕಲಿಕೆಗೆ ನಿಷೇಧ ಹೇರಬೇಕು, ಪರಭಾಷೆ ದಬ್ಬಾಳಿಕೆ ನಿಲ್ಲಬೇಕು, ಪರಭಾಷೆ ಚಿತ್ರಗಳನ್ನು ಬಹಿಷ್ಕರಿಸಬೇಕು ಅಲ್ವಾ, ಆಲಮಟ್ಟಿ ಜಲಾಶಯದ ಆ ಮಟ್ಟವನ್ನು ಎತ್ತರಿಸಬೇಕು. ನಿಜ, ಅವರಿಗೆ ಆ ಒಂದು ಕನ್ಸರ್ನ್, ಕಾಳಕಳಿ ಮತ್ತು ಆ ಕಾಳಜಿಗೆ ನಾವು ನಮಸ್ಕಾರಗಳನ್ನು
ಒಂದು ಅಭಿನಂದನೆಗಳನ್ನು ಮತ್ತು ಗೌರವವನ್ನು ಸಲ್ಲಿಸೋಣ. ಆದರೆ ವಾಸ್ತವದಲ್ಲಿ ಏನಿದೆ, ಹೇಗೆ ನಿಜ ಅವರ ಯಾವುದಾದ್ರೂ ಅವರ ಯೋಚನೆಗಳು ತಪ್ಪಿದೆಯಾ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಭಾವನಾತ್ಮಕವಾಗಿ ಗಮನಿಸಿದಾಗ ಅದಕ್ಕೆ ಅವರ ಆ ಬೇಡಿಕೆಗಳಿಗೆ ಸಹಕಾರ ಕೊಡುವವರ ಸಂಖ್ಯೆ ಕೂಡ ಜಾಸ್ತಿ ಇರ್ಬೋದು. ಹಾಗೆಯೇ ಕೆಲವೊಂದು ಕಡೆ ಬಂದಾಗ ವ್ಯತಿರಿಕ್ತವಾದಂಥ ಭಿನ್ನಾಭಿಪ್ರಾಯಗಳು ಕೂಡ ಬರ್ಬೋದು. ಅಂಥ ಒಂದು ಸಾಧ್ಯತೆಗಳಿದ್ದಾವೆ. ಆದರೆ ವಾಟಾಳ್ ನಾಗರಾಜ್ ಅವರ ಬೇಡಿಕೆಗಳು ಸದ್ಯಕ್ಕೆ ಹಿಂಗಿದ್ದಾವೆ. ಓಕೆ, ಇದು ಕನ್ನಡಿಗರೆಲ್ಲರ ಬೇಡಿಕೆಗಳಾದಾಗ ಮಾತ್ರನೇ ಅದಕ್ಕೊಂದು ಪುಷ್ಟಿ ಮತ್ತು ಶಕ್ತಿ ಸಿಗುತ್ತೆ, ಆವಾಗ ಆದ್ಯತೆ ಸಿಗುತ್ತೆ. ನಿಜ ಅಲ್ವಾ? ನೋಡಿ, ಅವ್ರು ಎಲ್ಲೇ ಇದ್ದರೂ ಕೂಡ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ, ಎಲ್ಲ ಜನರ ಬಗ್ಗೆ ಆ ಒಂದು ಏನು ಕಳಕಳಿಯಿಂದ, ಕಾಳಜಿಯಿಂದ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸಬೇಕು ಅನ್ನುವ ಅವರ ಭಾವನೆಗೆ ನಾವು ಒಂದು ಸಲಾಂ ಹೇಳ್ತಾ, ಸಲ್ಯೂಟ್ ಹೇಳ್ತಾ, ಈಗ ನೆಕ್ಸ್ಟ್ ಸ್ಟೋರಿ ನಾವಿವತ್ತು ನೋಡ್ತಾ ಇದ್ದೀವಿ.